Hi children, welcome to English class. Today I am going to explain ninth, 10th and 11th paragraph of a story, A Hero. A Hero is written by R.K. Narayan. This is one of the beautiful story. And then yesterday class we have already learnt about father's tenacity. Father is not ready to accept Swami sleeping beside his granny or mother like a baby. He cultivated good habits among the children, so he has given a challenge to his son. If you have a courage, you can prove your courage. You can sleep alone in the office room tonight. But Swami is not ready to sleep alone in the office room. What happened next? Father, in the ninth paragraph, "Get up, Swami," said father for the third time, and Swami got up. Father rolled up his bed, took it under his arms, and said, "Come with me, Swami." Looked at Granny, hesitated for a moment, and followed his father into the office room. On the way, he threw a look of appeal at his mother, and she said, "Why do you take him to the office room? He can sleep in the hall, I think." ಮೂರನೇ ಸರಿ ಅಪ್ಪ ಕರೆದಾಗ ಸ್ವಾಮಿ ಎದ್ದು ಕೂತ್ಕೋತಾ ಇದ್ದಾರೆ. ಕೂತ್ಕೊಂಡು ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್. ಇನ್ನು ಸ್ವಾಮಿ ಎದ್ದು ಕೂತ್ಕೊಳ್ತಾ ಇದ್ದ ಹಾಗೆ ಅಪ್ಪ ಅವನ ಹಾಸಿಗೆಯನ್ನೆಲ್ಲ ಮಡಚಿ ತನ್ನ ಭುಜದ ಅಲ್ಲಿ ಆರ್ಮ್ಸ್ ಅಂಡರಲ್ಲಿ ಇಟ್ಕೋತಾ ಇದ್ದಾನೆ, ಕಂಕಳಲ್ಲಿ ಇಟ್ಕೊಂಡು ಬಾ ಅಂತ ಹೇಳ್ತಾನೆ. "ಕಮ್ ವಿತ್ ಮೀ, ಬಾ ನನ್ನ ಜೊತೆ ಬಾ." ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ, ಅಜ್ಜಿ ಕಡೆ ನೋಡ್ದ. ಹೆಸಿಟೇಟೆಡ್ ಫಾರ್ ಎ ಮೂಮೆಂಟ್, ಒಂಥರ ಸಂಕೋಚದಿಂದ. ಹೆಸಿಟೇಟೆಡ್ ಅಂದರೆ ಸಂಕೋಚವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹೆಸಿಟೇಟೆಡ್, ಡೋಂಟ್ ಹೆಸಿಟೇಟೆಡ್ ವೈಲ್ ಸ್ಪೀಕಿಂಗ್ ಇಂಗ್ಲೀಷ್. ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್, ಡೋಂಟ್ ಹೆಸಿಟೇಟ್. ಅಂದರೆ ಹೆಸಿಟೇಟ್ ಮಾಡಿಕೊಂಡ್ರೆ ಏನು ಮಾತಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಹೆಸಿಟೇಟ್ ಅಂದರೆ ಸಂಕೋಚ. ಇಲ್ಲಿ ಆ ಮೂಮೆಂಟಲ್ಲಿ ತುಂಬ ಸಂಕೋಚ ಪಡ್ತಾ ಇದ್ದಾನೆ. ಅದ್ಲಾಗೆ ಅಪ್ಪ ಕರಿತಾ ಇದ್ದಾನೆ, ಹೋಗೋದೋ ಬಿಡೋದೋ ಬೇಡೋ ಅಂತ. ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಅಪ್ಪನನ್ನು ಅನುಸರಿಸ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ಆನ್ ದ ವೇ ಹಿ ಥ್ರೂ ಎ ಲುಕ್ ಆಫ್ ಅಪೀಲ್ ಟು ಹಿಸ್ ಮದರ್. ಆನ್ ದ ವೇಯಲ್ಲಿ ಒಂದು ನೋಟವನ್ನು ಬೀರ್ತಾನೆ, ಅಮ್ಮನ ಕಡೆಗೆ ಒಂದು ನೋಟವನ್ನು ಬೀರ್ತಾನೆ. ಲುಕ್ ಆಫ್ ಎ ಅಪೀಲ್, ಅಮ್ಮನಿಗೆ ಒಂದು ಮನವಿ ಸಲ್ಲಿಸುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಹಾಗಾದರೆ ಅಮ್ಮನಿಗೆ ಈ ಒಂದು ಒಬ್ಬನೇ ಮಲಗಿಸಿ ಈ ಸಂಕಟದಿಂದ ನನ್ನನ್ನು ಪಾರು ಮಾಡು ಅನ್ನೋ ಅರ್ಥದಲ್ಲಿ ನೋಟದಲ್ಲೇ ಹೇಳ್ತಾ ಇದ್ದಾನೆ. ಶಿ ಸೆಡ್, ಅಮ್ಮನಿಗೆ ಗೊತ್ತಾಯ್ತು. ಅಮ್ಮ ಹೇಳಿದ್ರು, "ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್?" ಯಾಕೆ ಅವನನ್ನು ಆಫೀಸ್ ರೂಮಿಂದ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಿ? "ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್?" If you want to cultivate a new habits, if you want to cultivate good habits, you can allow him to sleep in the office room. ನೀವು ಅವನಿಗೆ ಆಫೀಸ್ ರೂಮಲ್ಲಿ ಮಲಗೋದಕ್ಕೆ ಅವಕಾಶ ಕೊಡಿ. ಅವನ ಹಾಲಲ್ಲಿ ಮಲಗೋದಕ್ಕೆ ಅವಕಾಶ ಕೊಡಿ ಸಾಕು ಅಂತ, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾಳೆ ಅಮ್ಮ. "ಐ ಡೋಂಟ್ ಥಿಂಕ್ ಸೊ," ಫಾದರ್ ಸೆಡ್. ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ, ಅವನು ಬರೀ ಹಾಲಲ್ಲಿ ಮಲಗಿದ್ರೆ ಸಾಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಎ ಬೌಡ್ ಹೆಡ್. ಅಪ್ಪನ ಹಿಂದ್ಗಡೆ ಒಂದು ಮುದುಡಿಕೊಂಡು ನಿಂತ್ಕೊಂಡಿದ್ದ, ಒಂದು ತಲೆಯನ್ನು ಬಗ್ಗಿಸ್ಕೊಂಡು. "ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್," ಸ್ವಾಮಿ ಪ್ಲೀಡೆಡ್. "ನಾನು ಹಾಲಲ್ಲಿ ಮಲ್ಕೊಳ್ಳ ಅಪ್ಪ, ನನಗೆ ಹಾಲಲ್ಲಿ ಮಲ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀರಾ?" ಅಮ್ಮ ಹೇಳ್ತಾ ಇದ್ದಂಗೆ ಇವನು ಅದನ್ನೇ ರಿಪೀಟ್ ಮಾಡ್ದೆ. "ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಎ ಸ್ಕಾರ್ಪಿಯನ್ ಬಿಹೈಂಡ್ ಯುವರ್ ಲಾ ಬುಕ್ಸ್." ಅಲ್ಲಿ ನಿಮ್ಮ ಆಫೀಸ್ ರೂಮಲ್ಲಿ ತುಂಬ ಧೂಳಿದೆ. ದೇರ್ ಮೇ ಬಿ ಎ ಸ್ಕಾರ್ಪಿಯನ್ಸ್, ಅಲ್ಲಿ ಸಾಕಷ್ಟು ಚೇಳುಗಳಿದೆ ನಿನ್ನ ಲಾ ಬುಕ್ಸ್ನ ಅಂಡರಲ್ಲಿ. ಅಂದರೆ ಲಾ ಬುಕ್ಸ್ ಇದೆ, ಆಫೀಸ್ ರೂಮ್ ಇದೆ ಅಂತಂದರೆ ಹಂಗಾದರೆ ಸ್ವಾಮೀಸ್ ಫಾದರ್ ಏನಾಗಿರಬೇಕು? ವಾಟ್ ವಾಸ್ ಹಿಸ್ ಫಾದರ್? ಇಸ್ ದೇರ್ ಎನಿ ಗೆಸ್? ಎಸ್, ಹಿ ವಾಸ್ ಎ ಲಾಯರ್. ಲಾ ಬುಕ್ಸ್ ಇದೆ, ಆಫೀಸ್ ರೂಮಲ್ಲಿ ಲಾ ಬುಕ್ಸ್ ಇದೆ ಅಂದರೆ ಹಿ ಮೇ ಬಿ ಎ ಲಾಯರ್. "ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟ್ಲ್ ಫೆಲೋ." ಅಲ್ಲೇನು ಸ್ಕಾರ್ಪಿಯನ್ಸ್ ಇಲ್ಲಪ್ಪ. "ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್." ನಿನಗಿಷ್ಟ ಆದರೆ ಬೆಂಚ್ ಮೇಲೆ ಮಲ್ಕ ಆಫೀಸ್ ರೂಮಲ್ಲಿ.
ಇದು ಒಂದೇ ಒಂದು ಮನವಿಯನ್ನು ಅಪ್ಪ ತಿರಸ್ಕರಿಸಿದ. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ನನಗೆ ಒಂದೊಂದು ಅವಕಾಶ ಏನಂದರೆ ನಾನು ಆ ರೂಮಲ್ಲಿ ಲ್ಯಾಂಪನ್ನು ಉರಿಸ್ಕೋತ ಅಂದರೆ ಲೈಟ್ ಹಾಕ್ಕೊಂಡು ಮಲ್ಕೊಳ್ಳ ಅಂತ ಕೇಳಿದ. ನೋ ಯು ಮಸ್ಟ್ ಲರ್ನ್ ಟು ಸ್ಲೀಪ್ ಅಲಾನ್ ಇನ್ ದ ಆಫೀಸ್ ರೂಮ್ ಆ್ಯಂಡ್ ದೆನ್ ಡಾರ್ಕ್ನೆಸ್. ನೀನು ಡಾರ್ಕ್ನೆಸ್ಸಲ್ಲೂ ಮಲಗೋದಕ್ಕೆ ಕಲಿಬೇಕು, ಆವಾಗಲೇ ನಿನಗೆ ಧೈರ್ಯ ಬರೋದು ಅನ್ನೋ ಅರ್ಥದಲ್ಲಿ. ನೋ ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ನೀನು ಕಲಿಬೇಕು, ಕತ್ತಲೆಗೆ ಹೆದರದೇ ಇರುವಂಥ ಒಂದು ಬಿಹೇವಿಯರನ್ನು ಕಲಿಬೇಕು. ಡಾರ್ಕ್ನೆಸ್ ಅಂದರೆ ಕತ್ತಲೆ. ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್. ಇದೊಂದು ಹವ್ಯಾಸದ ಪ್ರಶ್ನೆಯಪ್ಪ. ಈ ಒಂದು ಸರಿ ಅದನ್ನು ರೂಢಿಸ್ಕೊಂಡ್ಬಿಟ್ರೆ ಅದು ಯಾವಾಗಲೂ ಬೆಳಕಲ್ಲೇ ಮಲಗಬೇಕು ಅಂತ ಅನಿಸುತ್ತೆ. ಹಾಗಾಗಿ ನೀನು ಏನು ಮಾಡಬೇಕು, ಕತ್ತಲಲ್ಲಿ ಮಲಗೋದನ್ನು ರೂಢಿ ಮಾಡ್ಕೋಬೇಕು. ಆ್ಯಂಡ್ ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್. ನಿನ್ನಲ್ಲಿ ಇದು ಒಳ್ಳೆಯ ಹ್ಯಾಬಿಟನ್ನು ನೀನು ರೂಪಿಸ್ಕೋಬೇಕು. ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇರೋದು. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್? ಮೂರನೇ ಮನವಿ ಅಪ್ಪನಿಗೆ ಸಲ್ಲಿಸ್ತಾ ಇದ್ದಾನೆ. ಆಫೀಸ್ ರೂಮಲ್ಲಿ ಮಲ್ಕೊಂಡ್ರು, ನಾನು ಹಾಗಾದರೆ ಡೋರ್ ಓಪನ್ ಇಟ್ಕೊಂಡು ಮಲ್ಕೊಳ್ಳ ಅಂತ ಕೇಳ್ತಾನೆ. ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನೀಸ್ ಸೈಡ್ ಎಟ್ ನೈಟ್. ಅಡ್ಡಿಲ್ಲ, ಇದಕ್ಕೊಂದು ಅವಕಾಶ ಕೊಡ್ತೀನಿ, ನೀನು ಡೋರ್ ಓಪನ್ ಇಟ್ಕೊಂಡು ಮಲ್ಕೊಬೋದು. ಆದರೆ ನೀನೇನಾದರೂ ಮಧ್ಯರಾತ್ರಿಯಲ್ಲಿ ರೋಲ್ ಮಾಡ್ಕೊಂಡು ಬೆಡ್ ಎತ್ಕೊಂಡು ಅಜ್ಜಿ ಪಕ್ಕ ಬಂದು ಮಲ್ಕೊಂಡ್ರೆ, ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನಿನ್ನ ಶಾಲೆಯಲ್ಲಿ ನಾನು ನಿನ್ನ ನಗೆಪಾಟಲಿಗೆ ಗುರಿ ಮಾಡಿಬಿಡ್ತೀನಿ. ಈ ವಿಚಾರನೆಲ್ಲ ನಮ್ಮ ಶಾಲೆಯಲ್ಲಿ ಬಂದು ಹೇಳಿ ನಿನ್ನನ್ನು ನಗೆಪಾಟಲಿಗೆ ಗುರಿ ಮಾಡ್ತೀನಿ. ಲಾಫಿಂಗ್ ಸ್ಟಾಕ್ ಅಂದರೆ ನಗೆಪಾಟಲಿಗೆ ಗುರಿ ಮಾಡಿಬಿಡ್ತೀನಿ ಇನ್ ಯುವರ್ ಸ್ಕೂಲ್ ಅಂತ ಹೇಳ್ತಾನೆ. ಆ್ಯಂಡ್ ದೆನ್ ಇನ್ ದ 10th paragraph, yes, in the 10th paragraph, Swami felt cut off from humanity. He was pained and angry. ಅವನಿಗೆ ಒಂದು ಹ್ಯುಮ್ಯಾನಿಟಿ ಕಟ್ ಆಗ್ಬಿಟ್ಟು, he felt that he was cut off. ಹ್ಯುಮ್ಯಾನಿಟಿಯಿಂದ ಒಂದು ಮಾನವೀಯತೆಯಿಂದ ವಂಚಿತ ಆದ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಮಾನವೀಯತೆಯನ್ನೇ ಕಳ್ಕೊಂಡು ಇವರು ಕ್ರೂರ ರೀತಿಯಲ್ಲಿ ನನಗೆ ವರ್ತಿಸ್ತಾ ಇದ್ದಾರೆ. ಹ್ಯುಮ್ಯಾನಿಟಿ ಅಂದರೆ ಇಲ್ಲಿ ಮಾನವೀಯತೆ. ಇಲ್ಲೊಂದು ಕಟ್ ಆಫ್ ಅಂದ ಪ್ರಿಪೋಷನಲ್ ಪ್ರೇಸಸ್ ಇದೆ. ಪ್ರಿಪೋಷನಲ್ ಪ್ರೇಸಸ್ ಕಟ್ ಆಫ್, ಇಲ್ಲಲ್ಲಿ ಕಟ್ ಇನ್ ಅಂತ ಬಂದಿತ್ತು, ಈಗ ಕಟ್ ಆಫ್ ಅಂದಿದೆ. ವೆನ್ ಐ ವಾಸ್ ಲರ್ನಿಂಗ್ ಪೋಯಮ್ ಮೈ ಮದರ್ ಕಟ್ ಇನ್ ಕಾಲ್ಡ್ ಮೀ. ಈಗ ವೆನ್ ಐ ವಾಸ್ ಟೀಚಿಂಗ್ ಯು ಮೈ ಸನ್ ಕಟ್ ಇನ್ ಆ್ಯಂಡ್ ಕಾಲ್ಡ್ ಮೀ. ಇದು ಕಟ್ ಇನ್, ಮತ್ತು ಅಲ್ಲೇ ನಿಲ್ಲಿಸಿ ನನಗೆ ಕರೆದ ಅನ್ನೋ ಅರ್ಥ ಬರುತ್ತೆ. ಕಟ್ ಆಫ್ ಅಂದರೆ ವೆನ್ ಐ ವಾಸ್ seen a road accident, I feel cut off humanity because there is no one to help the patient, help them. ಅಂದರೆ ಹ್ಯುಮ್ಯಾನಿಟಿ ಅಂದರೆ ರಸ್ತೆ ಬದಿಯಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರ್ತದೆ, ಅದನ್ನು ನೋಡಿ ಸಹಾಯ ಮಾಡೋರು ಇರೋದಿಲ್ಲ. ಆವಾಗ ಒಂದು ಮಾನವೀಯತೆಯನ್ನು ಕಳ್ಕೊಂಡ ರೀತಿಯಲ್ಲಿ, ಮಾನವೀಯತೆಯನ್ನು ತೋರಿಸದೇ ಇರುವ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನೋ ಅರ್ಥ ಬರುತ್ತೆ. ಕಟ್ ಆಫ್ ಅಂದರೆ ಕತ್ತರಿಸು, ಮಾನವೀಯತೆಯನ್ನು ಕಳೆದುಕೊಳ್ಳುವುದು. ಸ್ವಾಮಿ ಫೆಲ್ಟ್ ಕಟ್ ಆಫ್. ಹಿ ವಾಸ್ ಪೇಯ್ನ್ಡ್ ಆ್ಯಂಡ್ ಆ್ಯಂಗ್ರಿ. ಅವನಿಗೆ ನೋವು ಆಗ್ತಾ ಇದೆ, ಒಂದು ಕಡೆ ಕೋಪನೂ ಬರ್ತಾ ಇದೆ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೈನ್ ಆಫ್ ಕ್ರುಯಲ್ಟಿ ಹಿ ಸಾ ಇನ್ ಹಿಸ್ ಫಾದರ್ಸ್ ನೇಚರ್. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೈನ್ ಆಫ್ ಕ್ರುಯಲ್ಟಿ. ಈ ಥರದ ಒಂದು ಅವನ ಅಪ್ಪನ ನೇಚರಲ್ಲಿರುವಂಥ ಈ ಒಂದು ಕ್ರೂರತೆಯನ್ನು, ಒಂಚೂರು ಒಂದು ಮಗು ಅನ್ನುವಂಥ ಒಂದು ಸೌಜನ್ಯವನ್ನು ತೋರಿಸ್ದೇನೆ ಈ ಥರ ಕ್ರೂರವಾಗಿ ವರ್ತಿಸ್ತಾ ಇದ್ದಾನೆ. ಈ ಒಂದು ನೇಚರ್ ಅವನಿಗೆ ಇಷ್ಟ ಆಗಲಿಲ್ಲ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಅವನಿಗೆ ಅನ್ನಿಸ್ತಾ ಇದೆ ಎಲ್ಲ ಆಗಿರೋದು
ಅವನು ಯಾವುದನಿಗೆ ದ್ವೇಷಿಸ್ತಾ ಇದ್ದಾನೆ, ಎಲ್ಲ ಆಗಿರೋದು ನ್ಯೂಸ್ ಪೇಪರ್ ಸ್ಟೋರಿಯಿಂದ. ಈ ನ್ಯೂಸ್ ಪೇಪರ್ ಸ್ಟೋರಿಯಿಂದಾಗಿ ಇವೆಲ್ಲ ಆಗಿರೋದು. ಹಿ ವಿಶ್ಡ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಹೂ ಡಿಡಂಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್ ಬಟ್ ಎ ಮಾನಸ್ಟರ್. ಅವನಿಗೆ ಕೋಪ ಬರ್ತಾ ಇದೆ, ಆ ನ್ಯೂಸ್ ಪೇಪರಲ್ಲಿ ಬಂದಿರೋ ಸ್ಟೋರಿಯಿಂದನೇ ಎಲ್ಲ ಆಗಿರೋದು. ಅಲ್ಲ ಬಾಯ್ ಏನು ಇದ್ನಲ್ಲ, ಆಫ್ಟರ್ ಆಲ್ ಎ ಬಾಯ್, ಅವನು ನಿಜವಾಗಿ ಬಾಯ್ ಅಲ್ಲ ನನ್ನ ಪಾಲಿಗೆ. ಅವನು ಅಂದರೆ ಅವನು ಮಾನೆಸ್ಟರ್ ಇರಬೇಕು, ದೆವ್ವನೇ ಇರಬೇಕು. ನನ್ನ ಪಾಲಿಗೆ ಅವನು ದೆವ್ವಾಗಿ ಈಗ ಕಾಡ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಆ ಸ್ಟೋರಿ ಕತೆ ಏನು, ಆ ಸ್ಟೋರಿ ಬರಲಿಲ್ಲ ಅಂತಂದರೆ ಬಹುಶಃ ಇಲ್ಲಿ ಅಪ್ಪ ಅವನ ಧೈರ್ಯವನ್ನು ಟೆಸ್ಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಅವನು ಗ್ರಹಿಸ್ತಾ ಇದ್ದಾನೆ. ಇನ್ 11th and 12th paragraph is very important. It is a dreadful experiences in the office room. ಕೇಳ್ತಾರೆ 4 ಮಾರ್ಕಿನ ಕ್ವಶನ್ ಕೇಳ್ತಾರೆ. ವಾಟ್ ವಾಸ್ ದ ಎಕ್ಸ್ಪ್ಲೇನ್ ದ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸಸ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮಲ್ಲಿ ಸ್ವಾಮಿಗಾದಂಥ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ವರ್ಣಿಸಿ ಅಂತ ಕೇಳ್ತಾರೆ. ಅದು ಏನಿದೆ ಅಂತ ತಿಳ್ಕೊಳ್ಳೋಣ. As the night advanced and the silence in the house deepened, his heart beat faster. ನೋಡಿ, ನೈಟ್ ಅಡ್ವಾನ್ಸ್ಡ್, ಕತ್ತಲೆ ಆವರಿಸ್ತಾ ಇದ್ದ ಹಾಗೆ ಎಲ್ಲ ಕಡೆ ಮೌನ ಆಗ್ತಾ ಇದೆ. ಹೌಸ್ ಡೀಪೆಂಡ್, ಇಟ್ಸ್ ಹಾರ್ಟ್ ಬೀಟ್ ಫಾಸ್ಟರ್. ಅವನ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್. ಒಬ್ಬನೇ ಮಲ್ಕೊಂಡಿದ್ದಾಗ ಬೇಡ ಅಂದರು ಎಲ್ಲ ದೆವ್ವ ಈ ಹಿಂದೆಲ್ಲ ಕೇಳಿಸ್ಕೊಂಡಿದ್ನಲ್ಲ, ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್. ಎಲ್ಲ ದೆವ್ವಗಳ ಕತೆ ಕೇಳಿಸ್ಕೊಂಡಿದ್ದು, ಸಿನಿಮಾ ನೋಡಿದ್ದು ಎಲ್ಲ ನೆನಪಾಗ್ತಾ ಇದೆ. ಗೋಸ್ಟಸ್ ಅಂದರು ದೆವ್ವಗಳೇ, ಡೆವಿಲ್ಸ್. ಹೀ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಅವನ ಜೀವನದಲ್ಲಿ ಎಲ್ಲೆಲ್ಲ ಕೇಳಿಸ್ಕೊಂಡಿದ್ದ ದೆವ್ವದ ಕಥೆಯನ್ನು, ದೆವ್ವದ ಸ್ಟೋರಿಯನ್ನು ನೋಡಿದ್ದ, ಅವೆಲ್ಲ ಈಗ ಒಬ್ಬನೇ ಮಲಗಿದಾಗ ನೆನಪಾಗ್ತಾ ಇದೆ. How often his chum Mani had seen the devils in the banyan tree at his street end. How often his chum Mani ಅನ್ನೋನು, ನೋಡು ಅವನು ಚಮ್ ಮಾಣಿ ಅನ್ನೋನು ಇದ್ದಂತೆ. he had seen the devils in the banyan tree. ಒಂದು ಬನಿಯನ್ ಟ್ರೀ ಮೇಲೆ, ಆಲದ ಮರದಲ್ಲಿ ಒಂದು ಅವ್ರ ಮನೆಯ ಸ್ಟ್ರೀಟ್ ಎಂಡಲ್ಲಿ ಆಲದ ಮರದಲ್ಲಿ ಒಂದು ದೆವ್ವವನ್ನು ನೋಡಿದ್ನಂತೆ. ಯಾರು? ಚಮ್ಮಾಣಿ ಅನ್ನೋನು. ಅದು ಬೇರೆ ನೆನಪಾಗ್ತಾ ಇದೆ ಅವನಿಗೀಗ. ಆ್ಯಂಡ್ ವಾಟ್ ಅಬೌಟ್ ಪೂರ್ ಮುನಿಸ್ವಾಮೀಸ್ ಫಾದರ್. ಇನ್ನೊಂದು ಕತೆ ನೆನಪಾಗ್ತಾ ಇದೆ. ಚಮ್ಮಾಣಿ ಕತೆ ಆದಮೇಲೆ ಮುನಿಸ್ವಾಮೀಸ್ ಫಾದರ್ ಕತೆ ನೆನಪಾಗ್ತಾ ಇದೆ. ಅವನು ಸ್ಪಾಟ್ ಔಟ್ ಎ ಬ್ಲಡ್, ರಕ್ತ ಉಗುಳಿ ಸತ್ತೋಗಿದ್ನಂತೆ. ಬಿಕಾಸ್ ದ ಡೆವಿಲ್ಸ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹಿಸ್ ಚೀಕ್ when he was returning home at late one night. ಒಂದು ಲೇಟ್ ನೈಟಲ್ಲಿ ಯಾರು? ಮುನಿಸ್ವಾಮೀಸ್ ಫಾದರ್ ಮನೆಗೆ ಹಿಂತಿರುಗುತ್ತಿರುವಂಥ ಸಂದರ್ಭದಲ್ಲಿ ನದಿಯ ಪಕ್ಕದಲ್ಲಿರುವಂಥ ದೆವ್ವ ಬಂದು ಅವನ ಮುಖಕ್ಕೆ ಕೆನ್ನೆಗೆ ಹೊಡೆದಿತ್ತಂತೆ. ಅದು ನೆನಪಾಗ್ತಾ ಇದೆ. ಆ ಕೆನ್ನೆಗೆ ಹೊಡೆದಿದ್ದರಿಂದ ಅವನು ಬ್ಲಡ್ಡನ್ನು ವಾಮಿಟ್ ಮಾಡಿ ಸತ್ತೋದ ಅಂತ ಆ ಕತೆ ಕೇಳಿಸ್ಕೊಂಡಿದ್ದ. ಅದು ಈಗ ನೆನಪಾಗ್ತಾ ಇದೆ ಅವನಿಗೆ ನೋಡಿ. ಆ್ಯಂಡ್ ಸೋ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಹೀಗೆ ಅವನ ಎಲ್ಲ ವಿಚಾರಗಳು, ಅವನ ಆಲೋಚನೆಗಳು ಮುಂದುವರ್ಕೊಂಡು ಹೋಗ್ತಾ ಇದೆ. ಥಾಟ್ ಕಂಟಿನ್ಯೂಡ್. ಹಿ ವಾಸ್ ಪೇಂಟ್ ವಿತ್ ಎ ಫಿಯರ್. ಮಂಕಾಗ್ತಾ ಇದ್ದಾನೆ, ಧೈರ್ಯದಲ್ಲಿ ಒಂಥರ ಕಳೆಗುಂದಿದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಪೇಂಟ್ ವಿತ್ ಎ ಫಿಯರ್ ಅಂದರೆ ಭಯದಲ್ಲಿ ಒಂಥರ ಮಂಕಾಗ್ತಾ ಇದ್ದಾನೆ. ಆ್ಯಂಡ್ ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಶ್ಯಾಡೋಸ್ ಆನ್ ದ ವಾಲ್. ಅದಲ್ಲದೆ ರೇ ಅಂದರೆ ಕಿರಣಗಳು, ಬೆಳಕಿನ ಕಿರಣಗಳು, ಸ್ಟ್ರೀಟ್ ಲ್ಯಾಂಪ್ನ ಬೆಳಕಿನ ಕಿರಣಗಳು ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಶ್ಯಾಡೋಸ್ ಆನ್ ದ ವಾಲ್. ಗೋಡೆ ಮೇಲೆ